ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಕೃಪೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದ ಉಪಕಾರಗಳಿಗಾಗಿ, ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. 1 ಸಮುವೇಲನ ಪುಸ್ತಕ 30ನೇ ಅಧ್ಯಾಯ ಅದರ 8ನೇ ವಾಕ್ಯ. ಯೆಹೋವನನ್ನು ನಾನು ಆ ಗುಂಪನ್ನು ಹಿಂದಟ್ಟಬಹುದೋ, ಅದು ನನಗೆ ಸಿಕ್ಕುವುದೋ ಎಂದು ಕೇಳಲು ಆತನು, ಹಿಂದಟ್ಟು, ಅದು ನಿನಗೆ ಸಿಕ್ಕುವುದು, ನೀನು ಎಲ್ಲರನ್ನೂ ಬಿಡಿಸಿಕೊಂಡು ಬರುವಿ ಎಂದು ಉತ್ತರ ಕೊಟ್ಟನು. ಇಲ್ಲಿ ದಾವೀದನ ಒಂದು ಪ್ರಾರ್ಥನೆಯನ್ನು ನಾವು ನೋಡ್ತಾ ಇದ್ದೀವಿ. ದೇವರ ಹತ್ರ ಒಂದು ಬೇಡಿಕೆಯನ್ನು ಇಡ್ತಾ ಇದ್ದಾನೆ. ಏನಂತ ಕೇಳ್ತಾ ಇದ್ದಾನೆ? ಸ್ವಾಮಿ, ಆ ಗುಂಪನ್ನು ನಾನು ಹಿಂದಟ್ಟಬಹುದಾ? ಅದು ನನಗೆ ಸಿಗುತ್ತಾ? ಏನದು? ಯಾವ ಗುಂಪು? 30ನೇ ಅಧ್ಯಾಯ 1ನೇ ವಾಕ್ಯದಿಂದ ನಾವು ಓದಬೇಕಾದ್ರೆ ಅಲ್ಲಿ ದಾವೀದನು ಮತ್ತು ಅವನ ಜನರು ಫಿಲಿಸ್ಟಿಯರ ಸಂಗಡ ಯುದ್ಧ ಮಾಡುವುದಕ್ಕಾಗಿ ಫಿಲಿಸ್ಟಿಯರ ಜೊತೆಯಲ್ಲಿ ಯುದ್ಧ ಮಾಡೋಕ್ಕೆ ಹೋಗ್ತಾರೆ. ಆದರೆ ಅವರು ಒಪ್ಪೋದಿಲ್ಲ, ವಾಪಸ್ ಕಳಿಸ್ಕೊಡ್ತಾರೆ. ಅವರು ಚಿಕ್ಲಗೂರಿಗೆ ಬರ್ತಾ ಇರುವಂಥ ಸಮಯದಲ್ಲಿ ಅಷ್ಟರೊಳಗೆ ಏನಾಗಿದೆ, ಅಮಾಲೇಕ್ಯರು ದಂಡೆತ್ತಿ ಬಂದು ಚಿಕ್ಲಗೂರನ್ನು ಸುಟ್ಟು ದಾವೀದನನ್ನು ಮತ್ತು ದಾವೀದನ ಹೆಂಡತಿಯರನ್ನು, ಅವರ ಇತರ ಸಂಗಡ ಇದ್ದಂತಹ ಎಲ್ಲ ಜನರ ಹೆಂಗಸರನ್ನು, ಮಕ್ಕಳನ್ನು, ದೊಡ್ಡವರನ್ನು ಎಲ್ಲರನ್ನು ಸೆರೆ ಹಿಡ್ಕೊಂಡು ಹೋಗ್ಬಿಟ್ಟಿದ್ದಾರೆ. ದಾವೀದನಿಗೆ ಇದ್ದಂತಹ, ತನ್ನ ಜನರಿಗಿದ್ದಂತಹ ಕುಟುಂಬ ವರ್ಗದವರು ಈಗ ಯಾರೂ ಇಲ್ಲ. ಯುದ್ಧಕ್ಕೋದವರು ಹಿಂದಿರುಗಿ ಬರ್ತಾರೆ. 3ನೇ ವಾಕ್ಯದಲ್ಲಿ ದಾವೀದನು ಮತ್ತು ಅವನ ಜನರು ತಮ್ಮ ಊರಿಗೆ ಬಂದಾಗ ಅದು ಸುಡಲ್ಪಟ್ಟಿರುವುದನ್ನು, ತಮ್ಮ ಹೆಂಡತಿಯರು, ಗಂಡು ಹೆಣ್ಣು ಮಕ್ಕಳು ಸೆರೆಗೆ ಒಯ್ಯಲ್ಪಟ್ಟಿರುವುದನ್ನು ಕಂಡು ಅವರು ತಮ್ಮಿಂದ ಆಗುವಷ್ಟು ಕಾಲ ಗಟ್ಟಿಯಾಗಿ ಹತ್ತರು. ಅವ್ರು ಅಳ್ತಾ ಇದ್ದಾರೆ, ಗೋಳಾಡ್ತಾ ಇದ್ದಾರೆ, ಮೊರೆ ಇಡ್ತಾ ಇದ್ದಾರೆ. ದೇವರೇ, ಯಾಕೆ ಹಿಂಗಾಯಿತು ಎಂಬುದಾಗಿ ನಿರಾಶೆಯ ಮಾತುಗಳನ್ನು ಅವ್ರು ಹೇಳ್ತಾ ಇದ್ದಾರೆ. ಆದರೆ ಅಲ್ಲಿ ನೋಡಬೇಕಾದ್ರೆ ದಾವೀದನೂ ಸಹ ತನ್ನ ಹೆಂಡತಿಯನ್ನು ಕಳೆದುಕೊಂಡದ್ದರಿಂದ, ಹೆಂಡತಿಯರನ್ನು ಕಳೆದುಕೊಂಡು ದುಃಖದಲ್ಲಿದ್ದಾನೆ. ದಾವೀದನು ಬಲು ಇಕ್ಕಟ್ಟಿನಲ್ಲಿ ಇದ್ದ. ಯಾಕೆ ಗೊತ್ತಾ? ಜನ ಎಲ್ಲ ಇವಾಗ ದಾವೀದನಿಗೆ ವಿರುದ್ಧವಾಗಿ ನಿಂತಿದ್ದಾರೆ. ನೀನೇ ಕಾರಣ ಅಂತೇಳಿ ದಾವೀದನಿಗೆ ವಿರುದ್ಧವಾಗಿ ಕಲ್ಲೆಸೆಯುವುದಕ್ಕಾಗಿ ಪ್ಲ್ಯಾನ್ ಮಾಡಿಕೊಂಡಿರುವಂತಹ ಒಂದು ಜನ. ಅವನು ದಾವೀದನ ಹೆಂಡತಿಯರು ಉಳ್ಕೊಂಡಿದ್ರೆ ಪರವಾಗಿರಲಿಲ್ಲ, ಎಲ್ಲರ ಹೆಂಡತಿಯ ಹಾಗೆ ದಾವೀದನ ಹೆಂಡತಿಯರು ಸಹ ನಷ್ಟವಾಗಿದ್ದಾರೆ. ಸಕಲವನ್ನು ನಷ್ಟ ಮಾಡಿಕೊಂಡು ನಿರಾಶೆಯಲ್ಲಿರುವಂತಹ ದಾವೀದನಿಗೆ ವಿರುದ್ಧವಾಗಿ ಅವನ ಸಂಗಡ ಇದ್ದಂತಹ ತನ್ನ ಸ್ನೇಹಿತರಾದಂತಹ ಜನರೇ ಅವನಿಗೆ ವಿರುದ್ಧವಾದಾಗ ದಾವೀದನು ಇಕ್ಕಟ್ಟಿಗೆ ಸಿಕ್ಕಾಕೊಂಡ. ಅವನ ಜೀವಿತದಲ್ಲಿ ನಿರಾಶೆ ಇದೆ, ವೇದನೆ ಇದೆ, ಅವನಲ್ಲಿ ದುಃಖ ಇದೆ. ದೇವರೇ, ಯಾಕೆ ಹಿಂಗಾಯಿತು ನನಗೆ? ಆದರೆ ದೇವರ ವಾಕ್ಯ ಹೇಳುತ್ತೆ, ಆದರೂ ಅವನೇನು ಮಾಡ್ತಾನೆ? ತನ್ನ ದೇವರಾದ ಯೆಹೋವನಲ್ಲಿ ತನ್ನನ್ನು ಬಲಪಡಿಸಿಕೊಳ್ತಾನೆ. ತನ್ನ ದೇವರಾದ ಯೆಹೋವನಲ್ಲಿ ತನ್ನನ್ನು ಬಲಪಡಿಸಿಕೊಂಡು ದೇವರ ಹತ್ರ ಪ್ರಾರ್ಥನೆ ಮಾಡ್ತಾನೆ. ನೇರವಾಗಿ ಯುದ್ಧಕ್ಕೆ ಹೋಗ್ತಾ ಇಲ್ಲ, ನೇರವಾಗಿ ಅಮಾಲೇಕರಿಗೆ ವಿರುದ್ಧವಾಗಿ ದಂಡೆತ್ತಿ ಹೋಗ್ತಾ ಇಲ್ಲ. ನಾವಾಗಿದ್ದೇನು ಮಾಡ್ತಾ ಇದ್ವಿ? ನಷ್ಟವಾದಾಗ ಲೆಫ್ಟು ರೈಟು ನೋಡ್ದಲೆ ಹೋಗಿ ಯುದ್ಧ ಮಾಡೋಕ್ಕೆ ಹೋಗಿ ಅಥವಾ ಹೋಗಿ ಹೋರಾಡಿ ಬಿಡಿಸ್ಕೊಂಡು ಬರೋಕ್ಕೆ ಪ್ರಯತ್ನ ಮಾಡ್ತೀವಿ. ಆದರೆ ದಾವೀದನು ಅಂಥ ಸಂದರ್ಭದಲ್ಲಿಯೂ, ಪೂರ್ಣವಾದ ನಷ್ಟದ ಮಧ್ಯದಲ್ಲಿಯೂ ದೇವರ ಬಳಿಯಲ್ಲಿ ಒಂದು ಅನುಮತಿಯನ್ನು ಕೇಳ್ತಾ ಇದ್ದಾನೆ. ಯೆಹೋವನೇ, ನಾನು ಅವರನ್ನು ಹಿಂದಟ್ಟಬಹುದು, ನಾನು ಹೋಗ್ಲಾ, ನಾನು ಯುದ್ಧ ಮಾಡೋಕ್ಕೆ ಹೋಗ್ಲಾ, ನನಗದು ಸಿಗುತ್ತಾ ಎಂಬುದಾಗಿ ಕೇಳ್ತಾನೆ. ಪ್ರಿಯ ದೇವರ ಮಕ್ಕಳೇ, ಇದರಿಂದ ಒಂದು ವಿಷಯ ನಮಗೆ ಗೊತ್ತಾಗುತ್ತೆ. ಎಂಥ ನಷ್ಟಗಳು, ಎಂಥ ಸಮಸ್ಯೆಗಳು ನಮ್ಮ ಜೀವಿತದಲ್ಲಿ ಬಂದರೂ ಸಹ ನನ್ನದೇ ಆದಂತಹ ಒಂದು ಪರ್ಸ್ನಲ್ ಡಿಸಿಷನ್ ತೆಗೆದುಕೊಳ್ಳದೆ, ಒಂದು ತೀರ್ಮಾನ ತೆಗೆದುಕೊಳ್ಳುವುದಕ್ಕಿಂತ ಮುಂಚೆ ದೇವರ ಹತ್ರ ಅನುಮತಿ ಕೇಳೋದಾದರೆ ದೇವರು ಅಲ್ಲಿ ನಮ್ಮ ಸಂಗಡ ಮಾತನಾಡುವವನಾಗಿದ್ದಾನೆ. ದಾವೀದನು ಅವನು ರಣಶೂರನಾಗಿದ್ದ. ದಾವೀದನ ಸಂಗಡ ಜನ ಇದ್ದಾರೆ, ಯುದ್ಧ ಮಾಡುವುದಕ್ಕೆ ಗೊತ್ತು, ಯುದ್ಧ ನಿಪುಣನಾಗಿದ್ದನು ದಾವೀದನು. ಅವನು ನೇರವಾಗಿ ಹೋಗಲಿಲ್ಲ. ಇವತ್ತು ಅನೇಕರು ಏನು ಮಾಡ್ತಾರೆ? ತಮ್ಮ ಸ್ವಂತ ಬಲವನ್ನು, ಸ್ವಂತ ಶಕ್ತಿಯನ್ನು ಆಶ್ರಯಿಸ್ತಾರೆ. ದೇವರ ಬಳಿಯಲ್ಲಿ ಆಲೋಚನೆಯೇ ಕೇಳೋದಿಲ್ಲ. ಆದರೆ ದಾವೀದನೇನು ಮಾಡ್ತಾನೆ? ನಷ್ಟಗಳ ಮಧ್ಯದಲ್ಲಿ ದೇವರ ಬಳಿಯಲ್ಲಿ ಆಲೋಚನೆ ಕೇಳಿದಂಥ ದಾವೀದನಿಗೆ ದೇವರು ಉತ್ತರವನ್ನು ಕೊಡ್ತಾ ಇದ್ದಾರೆ. ಹೌದು, ನೀನು ಹೋಗಬೇಕು, ನಿನಗದು ಸಿಕ್ಕುತ್ತೆ, ನೀನು ಎಲ್ಲರನ್ನ ಬಿಡಿಸಿಕೊಂಡು ಬರ್ತೀಯ. ಪ್ರಿಯ ದೇವರ ಮಕ್ಕಳೇ, ನಷ್ಟಗಳ ಮಧ್ಯದಲ್ಲಿ, ವೇದನೆಗಳ ಮಧ್ಯದಲ್ಲಿ, ರೋಗಗಳ ಮಧ್ಯದಲ್ಲಿ ನಮ್ಮ ಸ್ವಂತ ತೀರ್ಮಾನವನ್ನು ತೆಗೆದುಕೊಳ್ಳದೆ ದೇವರ ಬಳಿಯಲ್ಲಿ ಒಂದು ತೀರ್ಮಾನಕ್ಕಾಗಿ, ದೇವರ ಆಲೋಚನೆಗಾಗಿ ನಾನು ನೀವು ಕಾಯೋದಾದರೆ
ನಾವು ಪ್ರಾರ್ಥನೆ ಮಾಡೋದಾದರೆ ನಮಗಾಗಿ ಉತ್ತರ ಕೊಡುವಂತಹ ಒಬ್ಬ ದೇವರಿದ್ದಾನೆ, ನಮಗೆ ಆಲೋಚನೆ ಕೊಡುವಂತಹ ಒಬ್ಬ ದೇವರಿದ್ದಾನೆ, ನಮಗೆ ಮಾರ್ಗದರ್ಶನ ನೀಡುವಂತಹ ಒಬ್ಬ ದೇವರಿದ್ದಾನೆ. ದೇವರ ಮಾರ್ಗದರ್ಶನದಲ್ಲಿ ನಾವು ಹೆಜ್ಜೆಯನ್ನು ಇಡುವುದಕ್ಕೆ ತಯಾರಾಗುವಾಗ ನಮಗಾಗಿ ಅದ್ಭುತವನ್ನು ಮಾಡುವ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಈ ಒಂದು ಬೆಳಗಿನ ಸಮಯದಲ್ಲಿ ಕರ್ತನಿಗೆ ಹೇಳೋಣ, ಕರ್ತನೆ, ನಾನು ನಿನ್ನ ಬಳಿಯಲ್ಲಿ ಆಲೋಚನೆ ಕೇಳದೆ ಯಾವ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳಬಾರ್ದು ಸ್ವಾಮಿ. ನಿನ್ನ ಚಿತ್ತ ಮಾತ್ರ ನಾನು ಮಾಡಬೇಕು ಸ್ವಾಮಿ. ಎಂಥ ನಷ್ಟವಾಗಿದ್ದರೂ, ಎಂಥ ಕಷ್ಟವಾಗಿದ್ದರೂ, ದಾವೀದನು ಇಕ್ಕಟ್ಟಲ್ಲಿ ಸಿಕ್ಕಾಕೊಂಡಿದ್ದಾನೆ, ನಷ್ಟಗಳ ಮಧ್ಯದಲ್ಲಿದ್ದಾನೆ. ಅದರ ಮಧ್ಯದಲ್ಲೂ ಅವನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ಸ್ವಾಮಿ ನಾನು ಹಿಂದಟ್ಟಬಹುದಾ, ನಾನು ಹೋಗಬಹುದಾ ಅಂತ ಕೇಳಿ ದೇವರ ಸನ್ನಿಧಿಯಲ್ಲಿ ಅನುಮತಿ ಕೇಳಿ ಮುಂದೆ ಸಾಗಿದ ಹಾಗೆ ನಮ್ಮ ಜೀವಿತದ ಪ್ರತಿಯೊಂದು ಸನ್ನಿವೇಶಗಳಲ್ಲಿ ನಷ್ಟಗಳ ಮಧ್ಯೆ, ಕಷ್ಟಗಳ ಮಧ್ಯೆ ದೇವರ ಬಳಿಯಲ್ಲಿ ಆಲೋಚನೆ ಕೇಳಿ ಮುಂದೆ ಹೋಗುವುದಾದರೆ ದೇವರ ಆಲೋಚನೆ ಕೊಡ್ತಾನೆ. ಆತನ ಆಲೋಚನೆಗೆ ವಿಧೇಯರಾಗಿ ನಾವು ಹೆಜ್ಜೆಯನ್ನು ಇಡೋದಾದರೆ ಅದು ನಮ್ಮ ಜೀವಿತದಲ್ಲಿ ಯಶಸ್ಸಿಗೆ ಕಾರಣವಾಗುತ್ತೆ, ಜಯಕ್ಕೆ ಕಾರಣವಾಗುತ್ತೆ. ಅದಕ್ಕಾಗಿ ದೇವರು ನಮ್ಮ ಜೀವಿತದಲ್ಲಿ ಸಹಾಯ ಮಾಡಲಿ. ಕಣ್ಣುಗಳನ್ನ ಮುಚ್ಚೋಣ, ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಯೇಸುವೆ, ಈ ಸಮಯಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ನಮ್ಮನ್ನೇ ನಿನ್ನ ಪಾದಗಳಿಗೆ ಒಪ್ಪಿಸಿಕೊಡ್ತೇವೆ. ನಿನ್ನ ಕೃಪೆ, ನಿನ್ನ ಆಶೀರ್ವಾದ ನಮ್ಮೆಲ್ಲರ ಸಂಗಡ ಇರುವುದಕ್ಕಾಗಿ ಸ್ತೋತ್ರ. ನೀನು ಮಾಡಿದೆಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ನಾವು ನಿನಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತೇವೆ. ನಮ್ಮ ಜೀವಿತದಲ್ಲಿ ನಷ್ಟಗಳು, ಕಷ್ಟಗಳು, ಇಕ್ಕಟ್ಟುಗಳು ಏನೇ ಬಂದರೂ ಸಹ ನಮ್ಮದೇ ಸ್ವಂತ ತೀರ್ಮಾನ ತೆಗೆದುಕೊಳ್ಳದೆ ನಿನ್ನ ಚಿತ್ತಕ್ಕೆ ವಿಧೇಯರಾಗಿ ನಿನ್ನ ಬಳಿಯಲ್ಲಿ ಆಲೋಚನೆ ಕೇಳಿ ನೀನು ಹೇಳುವುದನ್ನು ಮಾತ್ರ ಮಾಡುವಂತೆ ಕರ್ತನೆ ಕೃಪೆ ಮಾಡು. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್. ಗಾಡ್ ಬ್ಲೆಸ್ ಯು.